ಅರಣ್ಯವು ನಮ್ಮ ದೇಶದ ಸಂಪತ್ತು, ಪ್ರಕೃತಿಯನ್ನು ಉಳಿಸುವ ಕೆಲಸವನ್ನ ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯ ಎಂದು ಶಾಸಕ ಎಚ್.ಕೆ. ಸುರೇಶ್ ಅವರು ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು. ಬೇಲೂರಿನ ವಿಶ್ವಪ್ರಸಿದ್ಧ ಶ್ರೀ ಚೆನ್ನಕೇಶವ ದೇವಸ್ಥಾನದ ಮುಂಭಾಗ ತಾಲೂಕು ಅರಣ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಚಿನ್ನರವಣ ದರ್ಶನ ಎಂಬ ಅರಣ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಹಸಿರು ಬಾವುಟ ತೋರಿಸಿ ಚಾಲನೆ ನೀಡಿದ ಅವರು, ಈ ದೇಶದಲ್ಲಿ ಅರಣ್ಯ ಸಂಪತ್ತನ್ನು ಉಳಿಸಿ ಬೆಳೆಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಅರಣ್ಯ ಬೆಳೆದಂತೆ ಮಳೆ ಮಳೆ ಹೆಚ್ಚಾದರೆ ರೈತರು ಸಂತುಷ್ಟರಾಗುತ್ತಾರೆ. ಶಾಲಾ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಅರಣ್ಯದ ಉಪಯೋಗದ ಬಗ್ಗೆ ಮಾಹಿತಿ ನೀಡಿದರೆ ಉತ್ತಮ ಕೆಲಸವನ್ನ ಅರಣ್ಯ ಇಲಾಖೆ ಮಾಡುತ್ತಿದೆ. ಇದರ ಜೊತೆಗೆ ಪ್ರತಿಯೊಬ್ಬರು ಅರಣ್ಯ ಬೆಳೆಸುವುದರ ಜೊತೆಗೆ ಜಾಗೃತರಾಗಬೇಕು ಎಂದು ಹಿತವಚನವನ್ನಾಡಿದರು. ಬೇಲೂರು ವಿಧಾನಸಭಾ ಕ್ಷೇತ್ರದ ಬೇಲೂರು ತಾಲೂಕಿನಲ್ಲಿ ಏನು ಕರ್ನಾಟಕ ಅರಣ್ಯ ಇಲಾಖೆ ಇದೆ, ಏನು ಪ್ರಜ್ಞಾವಂತ ವಿದ್ಯಾರ್ಥಿಗಳನ್ನ ಮುತ್ತೋಡು ಫಾರೆಸ್ಟ್ ಅಲ್ಲಿ ಪ್ರವಾಸವನ್ನು ಮಾಡಿಸಿ ಅವರಿಗೆ ಫಾರೆಸ್ಟ್ ಬಗ್ಗೆ ಮನದಟ್ಟು ಮಾಡಲಿಕ್ಕೆ ಇವತ್ತು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ ಪ್ರವಾಸವನ್ನು ಏನು ನಮ್ಮ ಅರೆಹಳ್ಳಿ ಭಾಗದ ಬಿಕ್ಕೋಡು ಭಾಗದ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ, ಅವ್ರಿಗೆ ಶುಭವನ್ನು ಕೋರ್ತಾ ಇವತ್ತು ಫಾರೆಸ್ಟ್ ಇದ್ರೆ ನಮಗೆ ಮಳೆ ಮತ್ತೆ ಬೆಳೆ ಆಗ್ತಕ್ಕಂಥದ್ದು. ಹಾಗಾಗಿ ಫಾರೆಸ್ಟ್ಗೆ ಅತಿ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಅದನ್ನು ಏನು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಿಗೂ ಸಹ ಆ ಒಂದು ಮುಂದಿನ ಪರಿಚಯಿಸಲಿಕ್ಕೆ ಇವತ್ತು ಏನು ಸರ್ಕಾರ ಕ್ರಮ ಕೈಗೊಂಡಿದೆ ಅದಕ್ಕೆ ಚಾಲನೆ ಕೊಡೋದ್ರ ಮುಖಾಂತರ ಸುರಕ್ಷಿತವಾಗಿ ಹೋಗಿ ಬರಲಿ ಅಂತಕ್ಕಂಥದ್ದನ್ನ ಶುಭಾಶಯನ ಕೋರಿ ಈ ಒಂದು ಕಾರ್ಯಕ್ರಮ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಬಿಕ್ಕೋಡು ಸ್ಕೂಲು, ಅರಕುವಳ್ಳಿ ಸ್ಕೂಲು, ಬಿಕ್ಕೋಡು ಹೈಸ್ಕೂಲು, ಚೆನ್ನೈನಲ್ಲಿ 50 ಮಕ್ಕಳುಗಳು, ಒಂದು ಬಸ್ಸಿನಲ್ಲಿ 50 ಮಕ್ಕಳುಗಳು ಇವತ್ತು ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು, ಕಾಡಿನಲ್ಲಿ ಅರಣ್ಯದ ಬಗ್ಗೆ ಮನದಟ್ಟ ಮಾಡ್ತಕ್ಕಂಥದ್ದು. ಕಾಡು ಪ್ರಾಣಿಗಳು ಅದರ ಪಾಡಿಗೆ ಅವು ಬದುಕ್ತವೆ, ಅದು ಯಾರಿಗೂ ಸಮಸ್ಯೆಗಳನ್ನ ಇದನ್ನ ಮನದಟ್ಟು ಮಾಡ್ಲಿಕ್ಕೆ ಏನು ವಿದ್ಯಾರ್ಥಿ ದಶೆನಲ್ಲೇ ಮಾಡಿದ್ರೆ ಆ ಮುಂದಿನ ಪೀಳಿಗೆಗೆ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಳ್ತಾ ಇದ್ದಾರೆ. ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾರೆ.